ಇವತ್ತು ನಾನು ಈ ಮಣ್ಣು ಪದ್ಯ ಹೇಳುತ್ತೇನೆ. ಈ ಮಣ್ಣು ನಮ್ಮದು, ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿರುವ ನೀರು ನಮ್ಮದು, ಕಲಕಲದ ಕಣಕಣದಲ್ಲೂ ಭಾರತೀಯ ರಕ್ತ ನಮ್ಮದು. ನಮ್ಮ ಕಾಯ ಹಿಮಾಲಯವು ತಂದೆ ಸಮಾನ, ಗಂಗೆ ತುಂಗೆ ಕಾವೇರಿಯು ತಾಯಿ ಸಮಾನ, ಈ ದೇಶದ ಜನರೆಲ್ಲರೂ ಸೋದರ ಸಮಾನ, ಈ ನಾಡಿನ ಹೃದಯವಲು ದೈವ ಸನ್ನಿಧಾನ. ಅಜಂತ ಎಲ್ಲರೂ ಹಳೆಬೀಡು ಬೇಳೂರು ಶಿಲೆಗಳಿವು ಕಲೆಯ ಆಗರ, ಹಿಂದೂ ಬುದ್ಧ ಜೈನ ಕ್ರಿಸ್ತ ಮುಸಲ್ಮಾನ್ ಧರ್ಮಗಳ ಮಹಾಸಾಗರ. ತಂಗಾಳಿಗೆ ಹೋಗುವ ಪೈರಿನ ಹಾಡು, ಆ ಹಾಡಿಗೆ ತಾಳ ಕೊಡುವ ಯಂತ್ರದ ಜಾಡು, ವಿಜ್ಞಾನವು ಅಜ್ಞಾನವು ಗೆಲ್ಲುವ ಹಾಡು, ಹೊಸ ಭಾರತ ನಿರ್ಮಾಣವು ಸಾಗಿದೆ ನೋಡು. ಈ ಪದ್ಯವನ್ನು ಬರೆದವರು RN ಜಯಗೋಪಾಲ್. ಇದು ಪೂರ ಪದ್ಯ ಹೇಳುತ್ತೆ ನಾನು. ಈಗ ನೆಕ್ಸ್ಟು ಪದಗಳ ಅರ್ಥ. ಪದಗಳ ಅರ್ಥ: ಕಾರ್ಯ ಕಾಪಾಡುವ, ದೇವರು, ಸನ್ನಿಧಾನ ಆಶ್ರಯ, ಆಗರ ನೆಲೆ, ತಂಗಾಳಿ ತಂಪಾದ ಗಾಳಿ, ಪೈರು ಬೆಲೆ, ನಿರ್ಮಾಣ, ಕಟ್ಟು. ನೆಕ್ಸ್ಟು ಹೊಂದಿಸಿ ಬರೆಯಿರಿ. ಈ ನಾಡಿನ ಹೃದಯವಲು ದೈವ ಸನ್ನಿಧಾನ. ಬೇಳೂರು ಹಳೆಬೀಡು ಕಲೆಯ ಆಗರ. ಈ ದೇಶದ ಜನರೆಲ್ಲರೂ ಸೋದರ ಸಮಾನ. ಹಿಮಾಲಯ ತಂದೆ ಸಮಾನ. ಗಂಗೆ ತುಂಗೆ ತಾಯಿ ಸಮಾನ. ನಿಮ್ಮದು 6ನೇ ಟೆಕ್ಸ್ಟ್ ಬುಕ್ ತೆಗೆದು ನೋಡಿ. ಇದ್ರಾಗ ಪೇಜ್ ನಂಬರ್ 8ನ್ಯಾಗ ಹೊಂದಿಸಿ ಬರೆಯುವಾಗ ನಾನು ಹೇಳ್ತೇನೆ ಅಂದರೆ ಆಪ್ಷನ್. ಇದು ಫಸ್ಟ್ ಒನ್, ಲಾಸ್ಟ್ ಸೆಕೆಂಡ್ ಒನ್. ಓಕೆ, ಇದು ಸೆಕೆಂಡ್ ಒನ್, ಲಾಸ್ಟ್ ಒನ್, ಥರ್ಡ್ ಒನ್, ಫೋರ್ತ್ ಒನ್, ಫಸ್ಟ್ ಒನ್, ಫಿಫ್ತ್ ಒನ್, ಸೆಕೆಂಡ್ ಒನ್. ಇದರದ್ದು ಫೋಟೋನು ಕಳಿಸ್ತೀನಿ ರೀ ನಾ. ಈಗ 1, 2, 3, 4, 5 ನಿಮಗೆ ಇದ್ರ ಫೋಟೋ ಕಳಿಸ್ತೀನಿ. ಓಕೆ ರೀ. ನೆಕ್ಸ್ಟ್ ಬಿಟ್ಟ ಸ್ಥಳ. ನೀರು ಹರಿಯುವಾಗ ದೊನೆಯು ಡ್ಯಾಶ್. ಇಲ್ಲಿ 4 ಇದು ನೀರು ಹರಿಯುವ ದೊನೆಯು ಕಲಕಲ. ಈ ನಾಡಿನ ಹೃದಯವಲು
ಹುರ್ಯವಾಗಿದೆ. ದೈವ ಸನ್ನಿಧಾನ. ಥರ್ಡ್ ಒನ್, ಅಜಂತ ಎಲ್ಲೋರ ಹಳೆಬೀಡು ಶಿಲೆಗಳು ಬೇಳೂರು ಯಾವುದರ ಆಗರವಾಯಿತು. ಇದು ಕಲೆಗಳ ಆಗರ. ತಂಗಾಳಿಗೆ ತೆಗೆದುಹೋಗುವ ಪೈರಿನ ಹಾಡು, ಆ ಹಾಡಿಗೆ ತಾಳ ಕೊಡುವ ಯಂತ್ರದ ಜಾಡು. ಈ ಸಾಲುಗಳ ಅದ್ರವು ಈ ರೀತಿಯಾಗಿದೆ. ಹೊಸ ಯಂತ್ರಗಳು ಬಳಕೆ ಇಲ್ಲ. ಬಂದು ರೀತರ ಅಭಿಮಮೆಗೆ ಕಾರಣವಾಯಿವೆ. ನೆಕ್ಸ್ಟ್ 5ನೇ, ವಿಜ್ಞಾನವನ್ನು ಗೆಲುವು ಹಾಡು. ಹೊಸ ಭಾರತ ನಿರ್ಮಾಣ ಸಾಗಿದೆ. ಹೊಸ ಭಾರತ ನಿರ್ಮಾಣ ಸಾಗಿದೆ. ಈ ಸಾಲುಗಳಲ್ಲೂ ಅರ್ಥ ಇದು. ಇದರದ್ದು ಕ್ಲಿಕ್ ಫೋಟೋ ಕಳಿಸ್ತೀನಿ. ನೆಕ್ಸ್ಟ್, ಸ್ವಂತ ವಾಕ್ಯ. ಭಾರತ ನಮ್ಮ ದೇಶ, ಭಾರತ ದೇಶ ನಮ್ಮ ದೇಶ, ಭಾರತ ದೇಶ. ಸನ್ನಿಧಾನ ನಾವೆಲ್ಲರೂ ನಿಂದಲ. ಹಬ್ಬಗಳಲ್ಲೂ ದೇವರ ಸನ್ನಿಧಾನಕ್ಕೆ ಹೋಗುತ್ತಿದ್ದೇವೆ. ಆಗರ ಅವನಿಗೆ ಏನು ವರ್ತಗಳ ಆಗರ ಇದೆ. ಇದ್ರದ್ದು ನಿಮಗೂ ಫೋಟೋ ಕ್ಲಿಕ್ಕು ಕಳಿಸುತ್ತೀನಿ. ಧನ್ಯವಾದಗಳು.